ಪ್ರಯಾಣದ ವೇಳೆ ಚಾಲಕನಿಗೆ ಎದೆನೋವು ಕಾಣಿಸಿಕೊಂಡಿದ್ದು ತಕ್ಷಣವೇ ಇದನ್ನು ಅರಿತ ನಿರ್ವಾಹಕ ಆಸ್ಪತ್ರೆಗೆ ದಾಖಲಿಸಿದ ಘಟನೆ ಡಿಸೆಂಬರ್ 8ರಂದು ನಡೆದಿರುವುದು ವರದಿಯಾಗಿದೆ. ವಿದೇಶದ ಸುದ್ದಿ. ಹೋಮ್ಸ್ ನಗರದತ್ತ ಮುನ್ನುಗ್ಗಿದ ಬಂಡುಕೋರ ಬಡಿ. ಸಿರಿಯಾ ಅಧ್ಯಕ್ಷ ಬಸರ್ ಅಲ್ ಅಸದ್ಗೆ ಹಿನ್ನಡೆ. ಸಿರಿಯಾ ಗಡಿ ವಿಭಾಗದ ಇಸ್ರೇಲ್ ವೈಮಾನಿಕ ದಾಳಿ. ಸಿರಿಯಾದಲ್ಲಿ 2,80,000 ಮಂದಿ ಸ್ಥಳಾಂತರ. ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಎಂದು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರೋನ್. ಕ್ರೀಡಾ ಸುದ್ದಿ. ಸ್ಕಾರ್ಕ್ ಬೌಲಿಂಗ್ ದಾಳಿಗೆ ಭಾರತ ತತ್ತರ. ದ್ವಿತೀಯ ಟೆಸ್ಟ್ ಮೊದಲ ಇನ್ನಿಂಗ್ಸ್ ನಲ್ಲಿ ಆಸ್ಟ್ರೇಲಿಯಾ 86ಕ್ಕೆ 1 ವಿಕೆಟ್. ಈ ವರ್ಷದ 50 ಟೆಸ್ಟ್ ವಿಕೆಟ್ ಗಳನ್ನು ಉರುಳಿಸಿದ ಮೊದಲ ಬೌಲರ್ ಜಸ್ಪ್ರೀತ್ ಬೂಮ್ರಾ. ಬ್ರೂಕ್ ಶತಕ. ನ್ಯೂಜಿಲೆಂಡ್ ವಿರುದ್ಧ ಇಂಗ್ಲೆಂಡ್ಗೆ ಆರಂಭದ ಮೇಲುಗೈ. ಎಸಿಸಿ ಏಷ್ಯನ್ ಕ್ರಿಕೆಟ್ ಮಂಡಳಿ ಇದರ ನೂತನ ಅಧ್ಯಕ್ಷರಾಗಿ ಶಮ್ಮಿ ಸಿಲ್ವಾ ಅಧಿಕಾರ ಸ್ವೀಕಾರ. ಇಂದಿನ ವಿಶೇಷದ ಸುದ್ದಿ. ಅಶ್ರಫ್ ಇಂಟರ್ವ್ಯೂ. ಸಂವಿಧಾನದ ಆಶಯಗಳಿಗಾಗಿ ಸದಾ ಧ್ವನಿ ಎತ್ತುವ, ದೇಶ ರಾಜಕೀಯವನ್ನು ಸ್ಪಷ್ಟವಾಗಿ ವಿರೋಧಿಸುವ ಖ್ಯಾತ ಬಹುಭಾಷಾ ಲೇಖಕ, ಚಿಂತಕ, ಬರಹಗಾರ ಅಶ್ರಫ್ ಕೆಜಿಎನ್ ನ್ಯೂಸ್ ಜೊತೆ ನಮ್ಮಲ್ಲಿ ಮಾತನಾಡಲಿಕ್ಕಿದ್ದಾರೆ. ಸಣ್ಣ ಬ್ರೇಕ್ ನಂತರ ವಾರ್ತೆಗಳು ಮುಂದುವರಿಯಲಿದೆ. ಧನ್ಯವಾದಗಳು. ಮತ್ತೆ ಕಾಣೋಣ ಕೆಜಿಎನ್ ನ್ಯೂಸ್ ನಲ್ಲಿ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. ಕರ್ನಾಟಕ ಮನೆ ಮನೆಯ ವಾರ್ತಾ ಇರ್ಷಾದಿಯ ವಾರ್ತೆಗೆ ಸುಸ್ವಾಗತ. ಇದು ನಾನು ನಿಮ್ಮ ಮನೆ ಮಗ ಅಫ್ನಾನ್. ಇದೀಗ ಅಂತಾರಾಷ್ಟ್ರೀಯ ಸಮಯ. ರಷ್ಯಾ ಪೂರ್ವ ಉಕ್ರೇನ್ನಲ್ಲಿ ಮುನ್ನಡೆ. ರಷ್ಯಾ ಸೇನೆ ಪುನಃ ಉಕ್ರೇನ್ ಪೂರ್ವ ಭಾಗದಲ್ಲಿ ಮುನ್ನಡೆ ಪ್ರತಿರೋಧವನ್ನು ತೋರಿಸಿದ್ದರೂ ಕೆಲವೊಂದು ಮಹತ್ವಪೂರ್ಣ ಪ್ರದೇಶಗಳಲ್ಲಿ ರಷ್ಯಾದ ಬೆಳವಣಿಗೆ. ಪೆನ್ಸಿಲ್ವೇನಿಯಾ ಭೂಗತ. 4 ದಿನಗಳ ಹುಡುಕಾಟ ಬಳಿಕ ಮಹಿಳೆಯ ಶವ ಪತ್ತೆ. ಪೆನ್ಸಿಲ್ವೇನಿಯಾದಲ್ಲಿ ಭೂಗತ 1 ಮಹಿಳೆ ಹಾರಿಸಿ ಹಾಕಿದರು. ಕಳೆದ 4 ದಿನಗಳಿಂದ ನಡೆಯುತ್ತಿರುವ ಹುಡುಕಾಟದಲ್ಲಿ ನಂತರ ಮಹಿಳೆಯ ಶವ ಪತ್ತೆಯಾಗಿದೆ. ಇದೀಗ ದೇಶೀಯ ಸುದ್ದಿಯ ಸಮಯ. ಬಿಜೆಪಿ ಸರ್ಕಾರಗಳಲ್ಲಿರುವ ಉದ್ಯೋಗ ಸೃಷ್ಟಿಗೆ ಬಗ್ಗೆ ವಿವಾದ. ತೆಲಂಗಾಣ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಗೆ 55 ಲಕ್ಷ ರೂಪಾಯಿಗಳನ್ನು ಉದ್ಯೋಗಗಳನ್ನು ಸೃಷ್ಟಿಸುವುದು, ಸಮಾಧಿತೆಯನ್ನು ಪ್ರದರ್ಶಿಸುವುದು ಅಭ್ಯಾಸ ಮಾಡುತ್ತಾನೆ. ಸಂಯುಕ್ತ ಸಚಿವ ಸಂಜಯ್ ಸೇತ್ಗೆ ಹುಡುಕಾಟ ಮತ್ತು ಬೆದರಿಕೆ. ಕೇಂದ್ರ ಸಚಿವ ಸಂಜಯ್ ಸೇತ್ ಅವರಿಗೆ 50 ಲಕ್ಷ ರೂಪಾಯಿ ಹಣದ ವಸೂಲಿ ಮಾಡುವಂತೆ ಬೆದರಿಕೆ ಹಾಕಲಾಗಿದೆ. ಇದು ಸಂಬಂಧ ಪೊಲೀಸ್ ತನಿಖೆ ನಡೆಯುತ್ತಿದೆ. ಹಾಸ್ಟೆಲ್ಗಳಲ್ಲಿ ಗ್ಲೂಕೋಸ್ ಕಡಿತವಾಗಿ ಕುರಿತು ಆತಂಕ. ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಭಾರತದ ಡಿ ಗುಕೇಶ್ ಮತ್ತು ಚೀನಾದ ಡಿಂಗ್ ಲಿರೆನ್ ನಡುವೆ ನಡೆದ 10ನೇ ಆಟ ಮತ್ತು ಡ್ರಾ ಆಗಿದ್ದು ಕಠಿಣ ಪಂದ್ಯವಾರಿ ಪ್ರಗತಿಯಲ್ಲಿದೆ. ವರ್ಣಕಂಚಿತ ಸಾಹಿತ್ಯ ಸಂಭ್ರಮ ಫಿದಾಕ್ಕೆ ದಾರುಲ್ ಇರ್ಷಾದ್ ಸಜ್ಜು. ಕರ್ನಾಟಕ ಅತ್ಯುನ್ನತ ಧಾರ್ಮಿಕ ಲೌಕಿಕ ಸಮನ್ವಯ ಶಿಕ್ಷಕೇರಿತ ದಾರುಲ್ ಇರ್ಷಾದ್ ಫಿದಾಕ್ ವೇದಿಕೆಗೆ ಅಕ್ಷರ ಸಾರಥಿ ಝೈನುಲ್ ಉಲಮಾ ಚಾಲನೆ ನೀಡಿದರು. ಮಲಿಬಾರ್ ಇತಿಹಾಸ, ಭಾಷೆ, ಸಂಸ್ಕೃತಿ ದೈಯಡಿ ವಿಜಯಿಸಿದೆ ಕಲೋತ್ಸವ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಫಿದಾ ಕನ್ನಡ ನ್ಯೂಸ್ ಹೆಡ್ಲೈನ್ಗೆ ಸ್ವಾಗತ. ನಾನು ಫರಾಜ್ ಮಠ. ಬೆಂಗಳೂರು ಅರಮನೆ ಮೈದಾನದಲ್ಲಿ ಜರುಗಿದ ಎಸ್ಎಸ್ಎಫ್ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ. ವಿಶೇಷ ಬದ್ಧತೆ ವ್ಯವಸ್ಥೆ ಒದಗಿಸಿದ ಕರ್ನಾಟಕ ಸರ್ಕಾರ. ಗ್ಯಾರಂಟಿ ನಿಲ್ಲಿಸಲ್ಲ, ಇನ್ನೂ ಯೋಜನೆಗಳು ಮುಂದುವರಿಸುತ್ತೇವೆ. ಸಿಎಂ ಸಿದ್ದರಾಮಯ್ಯ ಸ್ಪಷ್ಟತೆ. ಬೆಂಗಳೂರು ನಗರ ನಿವಾಸಿಗಳಿಗೆ ಗುಡ್ ನ್ಯೂಸ್. ನಾಗಸಂದ್ರದಿಂದ ಮಾದಾವರದವರೆಗೂ ಮೆಟ್ರೋ ಮಾರ್ಗ ವಿಸ್ತರಣೆ. ಇಂದು ಮುಂಜಾನೆ 5 ಗಂಟೆಗೆ ಮೆಟ್ರೋ ಓಡಾಟ ಶುರು. ದುರಂತ ಸ್ಥಳಕ್ಕೆ ಇವತ್ತು ಸಿಎಂ ಭೇಟಿ. ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಘೋಷಿಸಿದ ಡಿಸಿ ಮುಗಿಲ ಮುಟ್ಟಿದ ಸಂಬಂಧಿಕರ ಆಕ್ರಂದನ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮತ್ತೆ ಮಳೆ ಆರ್ಭಟ. ಅರಸೀಕೆರೆಯಲ್ಲಿ ಸಮಾವೇಶದ ವೇಳೆ ರಣಾರ್ಭಟ. ಬೆಂಗಳೂರಿಗೂ ವರ್ಷಧಾರಿನ ಆಗಮನ. ಕೆಜಿಎನ್ ಪಿಯು ಕಾಲೇಜು ಮಿತ್ತೂರು 100% ಫಲಿತಾಂಶ. ಕಳೆದ 10 ವರ್ಷಗಳಿಂದ ಮುಂದುವರಿಯುತ್ತಿರುವ ಕೆಜಿಎನ್ ಸಾಧನೆ.
IPL ಮೆಗಾ ಹರಾಜಿನಲ್ಲಿ ಕಿರೀಟ ಧರಿಸಿದ ಶ್ರೇಯಸ್. ಬರೋಬ್ಬರಿ 27 ಕೋಟಿವರೆಗೆ ಹರಾಜಾದ ಶ್ರೇಯಸ್ IPL ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಆಟಗಾರ. ಅನ್ಸೋಲ್ಡ್ IPL ಮೆಗಾ ಹರಾಜಿನಲ್ಲಿ ಹರಾಜಾಗದೆ ಉಳಿದ ಸ್ಫೋಟಕ ದಾಂಡಿಗ. ತೀವ್ರ ನಿರಾಶೆಗೊಳಗಾದ ಅಭಿಮಾನಿ ಬಳಗ. ಸ್ಕೂಟರ್ ಅಪಘಾತ, ಎನಪೋಯ ವಿದ್ಯಾರ್ಥಿನಿಗೆ ದುರಂತ ಸಾವು. ಹೊಂಡಮಯ ರಸ್ತೆಗಳ ವಿರುದ್ಧ ವಿದ್ಯಾರ್ಥಿಗಳ ಬೃಹತ್ ಪ್ರತಿಭಟನೆ. ಶಾಸಕರ ಕಾರನ್ನು ತಡೆದು ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳು. ಮಾಚಾರ್ ಸೈದಿಗೆ ಫಿದಾಕ್ ಅವಾರ್ಡ್. ಮಾನಿ ದಾರುಲ್ ಇರ್ಷಾದ್ ಅಧೀನ KGN ದಾವಾ ಕಾಲೇಜು ವಿದ್ಯಾರ್ಥಿ ಸಂಘಟನೆ ಮೊಯಿನುಸುನ್ನ ನೀಡುವ ಫಿದಾಕ್ ಅವಾರ್ಡಿಗೆ ಯುವ ವಿದ್ವಾಂಸ ಸುನ್ನಿ ಬರಹಗಾರ ಇಸ್ಮಾಯಿಲ್ ಸೈದಿ ಅಲ್ ಅಫ್ಲಲಿ ಆಯ್ಕೆಯಾಗಿದ್ದಾರೆ. ಇಫಾದಾ ಎಂಬ ದೈನಂದಿನ ಧ್ವನಿ ಪ್ರವಚನದ ಮೂಲಕ ಮತ್ತು ಅರಬಿ ಭಾಷೆಯಲ್ಲಿರುವ ಬುರ್ದಾ ಎಂಬ ಪ್ರವಾದಿ ಕೀರ್ತನದ ಕಾವ್ಯದ ಕನ್ನಡ ಅನುದಾನ ಸೇರಿದಂತೆ 47 ಕೃತಿಗಳನ್ನು ರಚಿಸಿರುವ ಮಾಚಾರ್ ಸೈದಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಡೆನುಡಿಗಳ ಜ್ಞಾನ ಪ್ರಸಾರ ಮಾಡಿರುವ ಸಾಧನೆಯನ್ನು ಗುರುತಿಸಿ ಅವರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಡಿಸೆಂಬರ್ 9ರಂದು ನಡೆಯಲಿರುವ KGN ಕಾಲೇಜು ವಾರ್ಷಿಕೋತ್ಸವ ಫಿದಾಕ್ ಸಮಾರೋಪದಲ್ಲಿ ಕರ್ನಾಟಕ ಸುನ್ನಿ ಜಮಿಯತುಲ್ ಉಲಮಾ ರಾಜ್ಯಾಧ್ಯಕ್ಷ ಝೈನುಲ್ ಉಲಮಾ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ ಮಾಚಾರ್ ಸೈದಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡುವರು. ಪ್ರಶಸ್ತಿಯು ಇನ್ನು 25,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಫಲಕವನ್ನು ಹೊಂದಿದೆ ಎಂದು ಪ್ರಕಟಣೆ ತಿಳಿಸಿದೆ. KGN ಕ್ಯಾಂಪಸ್ಸಿನಲ್ಲಿ ಫಿದಾಕ್ ಕಲರವ 3 ದಿನಗಳ ಕಾಲ ನಡೆಯಲಿರುವ ಕಲೋತ್ಸವಕ್ಕೆ ಖಾಜಿ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಚಾಲನೆ. ನಮ್ಮ ವರದಿಗಾರ ಹಫೀಜ್ ರವರು ಫಿದಾಕ್ ನಗರಿಯಲ್ಲಿದ್ದು ಹೆಚ್ಚಿನ ಮಾಹಿತಿಯಾಗಿ ಅವರನ್ನು ಸಂಪರ್ಕಿಸೋಣ. ಹಲೋ ಹೇಳಿ ಸರ್. ನಿಜವಾಗಿಯೂ ಕನ್ನಡದ ಒಂದು ಸುಂದರ ಸಾಹಿತ್ಯಿಕ ಅಪವಾದ. KGN ಮಕ್ಕಳ ಸಾಹಿತ್ಯ ಅಭಿರುಚಿ ವೈವಿಧ್ಯಮಯ ಕಾರ್ಯಕ್ರಮಗಳು ಅತ್ಯಂತ ಸುಂದರವಾಗಿದ್ದು ಇನ್ನು 2 ದಿನ. ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ಬರಕಾತು. ಫಿದಾಕ್ ಕನ್ನಡ ಹೆಡ್ಲೈನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಅಫೀಫುದ್ದೀನ್ ತಿಂಗಳಾಡಿ. ಸಿಎಂ ಸಿದ್ದರಾಮಯ್ಯ ಹಾಗೂ ಪುತ್ರನಿಗೆ ಜಿಲ್ಲಾಧಿಕಾರಿ ನೋಟಿಸ್. ಇಂದು ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಮಹತ್ವದ ಸಭೆ. ಮೂಡ ವ್ಯಾಪ್ತಿಗೆ ಒಳಪಡುವ ಕ್ಷೇತ್ರದ ಎಲ್ಲಾ ಶಾಸಕರು MLCಗಳಿಗೆ ಸಭೆಯ ನೋಟಿಸ್. ಕಾರವಾರದಲ್ಲಿ ರೈತರ ಕಣ್ಣೀರಿಗೆ ಮರುಗಿದ ಕೇಂದ್ರ ತಂಡ. ಚಿತ್ರದುರ್ಗದಲ್ಲಿ ಕಾಟಾಚಾರಕ್ಕೆ ಬರ ಅಧ್ಯಯನದಲ್ಲಿ ಫಲಗೊಂಡ ಜಿಲ್ಲಾಡಳಿತ. ಸುವರ್ಣಸೌಧದಲ್ಲಿ ಚಳಿಗಾಲ ಅಧಿವೇಶನಕ್ಕೆ ಡೇಟ್ ಫಿಕ್ಸ್. ಡಿಸೆಂಬರ್ 19ರಿಂದ 30ರವರೆಗಿನ ಬೆಳಗಾವಿಯಲ್ಲಿ ಕಾವೇರಿಳಿದ ಸಂಸತ್ ಕಲಾಪ. ಕಳೆದ ಸಂಪುಟ ಸಭೆಯಲ್ಲಿ ಸ್ಪಷ್ಟೀಕರಣ ನೀಡಿದ ಬೊಮ್ಮಾಯಿ. ಸರ್ಕಾರಕ್ಕೆ ತಲೆನೋವಾದ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬೇಕು 35,000 ಕೋಟಿ. ಅರ್ಜಿ ಹೆಸರಲ್ಲಿ ನಡೆಯುತ್ತಿದೆ ಗುಲ್ಮಾಲ್. ಕೃಷ್ಣ ಮಲಪ್ರಭಾ ಗರ್ಜನೆ. ಬೆಳಗಾವಿ ಬಾಗಲಕೋಟೆ ಪ್ರವಾಹದ ಆತಂಕ. ಸೇತುವೆ ರಸ್ತೆಯನ್ನು ನುಂಗಿದ ನದಿಗಳು. ಆಗಸ್ಟ್ 1ರಿಂದಲೇ ಹಾಲಿನ ದರ ಏರಿಕೆ. ಖುಷಿ ಕೊಂಡ ರೈತ ಗ್ರಾಹಕ ಗರಂ. HDK ತೀವ್ರ ವಾಗ್ದಾಳಿ. ಗ್ಯಾರಂಟಿಗಳ ಭಾರ ಇಳಿಸುವಿಕೆ. ಸಿದ್ದು ತೆರಿಗೆ ಹೊರ 5 ಯೋಜನೆಗಳಿಗೆ 35 ಕೋಟಿ ಮೀಸಲು. ಅಬಕಾರಿ ವಾಹನಗಳಿಗೆ ತೆರಿಗೆ ಹೆಚ್ಚಿಸಿ ಸಿದ್ದು ಸರ್ಕಾರ. ಕರೆಯತ್ತಾದ ಅಹಮದಾಬಾದ್ ಏರ್ಪೋರ್ಟ್. ಕೆಸರಿಗೆದ್ದಾದ ಜುನಾಗಢ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ. ದೆಹಲಿಯಲ್ಲಿ ಮಳೆ ಮಾಡಿದ ಕಂದಾಯ ಭೀತಿ. ಕಲ್ಲಡ್ಕ ನ್ಯಾಷನಲ್ ಹೈವೇ ಕಾಮಗಾರಿ ರಸ್ತೆಯುದ್ದಕ್ಕೂ ಬ್ಲಾಕ್ ಬೈಕ್ ಸವಾರರು ಬೈಕ್ ನುಗ್ಗಿಸಿ ಓಡಿಸಿರುವ ದೃಶ್ಯ. ಚಾರ್ಮಾಡಿಯಲ್ಲಿ ಭೀಕರ ಭೂಕುಸಿತ. ಮಣ್ಣಿನೊಳಗೆ ಸಿಲುಕಿದ 2 ರಕ್ಷಣೆ ಮಾಡಿದ MT ಲಾರಿ ಮಾಲೀಕ ಸುರೇಶ್. 2 ಗಂಭೀರ ಗಾಯಗೊಂಡಿರುವವರನ್ನು ಸಾರ್ವಜನಿಕರು ನೆರವಿನಿಂದ ಆಸ್ಪತ್ರೆಗೆ ದಾಖಲು. ಭಾರತಕ್ಕೆ ಅಪ್ಪಳಿಸಿದ ಆಸಾನಿ ಚಂಡಮಾರುತ. ಕೇರಳ 5 ಜಿಲ್ಲೆಗಳಿಗೆ ರೆಡ್ ಅಲರ್ಟ್. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ಫಿದಾಕ್ ಕನ್ನಡ ಹೆಡ್ಲೈನ್ ನ್ಯೂಸಿಗೆ ಇದೀಗ ನಿಮ್ಮ ಮುಂದೆ ಸ್ವಲ್ಪ ಬ್ರೇಕ್ ನಂತರ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಅಸ್ಸಲಾಮು ಅಲೈಕುಂ. KGN ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನ್ಯೂಸ್ ಓದುತ್ತಿರುವವರು ತ್ವಯ್ಯಿಬ್ ಕಾರ್ಕಳ.
ಅದಾನಿ ಹಗರಣದಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಬಹಿರಂಗಪಡಿಸಿದ ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿ. ಅದಾನಿ ಸಂಸ್ಥೆಗಳ ಅಕ್ರಮಗಳಿಗೆ ಸಂಬಂಧಿಸಿದ ಅಮೆರಿಕದಲ್ಲಿ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿ ಅರೆಸ್ಟ್ ವಾರಂಟಿ ಜಾರಿಗೆಯಾಗಿದೆ. ಭಾರತ ಮತ್ತು ಬಾಂಗ್ಲಾದೇಶ ರಾಜತಾಂತ್ರಿಕ ಬಿಕ್ಕಟ್ಟು ಉಲ್ಬಣ. ಉಭಯ ದೇಶಗಳ ನಡುವೆ ಬಿಕ್ಕಟ್ಟು ಉಲ್ಬಣಿಸಿರುವ ಬೆನ್ನಲ್ಲೇ ಬಾಂಗ್ಲಾದೇಶ ಶನಿವಾರ ಭಾರತದಲ್ಲಿನ ತನ್ನ ಇಬ್ಬರು ರಾಜತಾಂತ್ರಿಕರನ್ನು ತುರ್ತಾಗಿ ಹಿಂದಕ್ಕೆ ಕರೆಸಿಕೊಂಡಿದೆ. ರೈತರ ಮೇಲೆ ಅಶ್ರುವಾಯು. ಶಂಭುಗಡಿಯಿಂದ ದಿಲ್ಲಿಗೆ ಜಾಥಾ ನಡೆಸುತ್ತಿದ್ದ ರೈತರ ತಂಡದ ಮೇಲೆ ಪೊಲೀಸ್ ದಿಢೀರ್ ದಾಳಿ. ಇದೀಗ ಪ್ರಾದೇಶಿಕ ಸುದ್ದಿ. ಫಿದಾಕ್ 6.0 ಸಾಂಸ್ಕೃತಿಕ ಮೇಳಕ್ಕೆ ಅದ್ದೂರಿ ಚಾಲನೆ. ತಲಪಾಡಿಯಲ್ಲಿ ತಲವಾರು ದಾಳಿಗೆ ಯತ್ನ ಪ್ರಕರಣ. ತಲೆಮರೆಸಿಕೊಂಡಿದ್ದ ಮತ್ತೋರ್ವ ಆರೋಪಿಯ ಬಂಧನ. ಉಪ್ಪಿನಂಗಡಿ ಕೆಎಸ್ಆರ್ಟಿಸಿ ಬಸ್ ಪ್ರಯಾಣದ ವೇಳೆ ಚಾಲಕನಿಗೆ ಎದೆನೋವು ಕಾಣಿಸಿಕೊಂಡಿದ್ದು ತಕ್ಷಣವೇ ಇದನ್ನು ಅರಿತ ನಿರ್ವಾಹಕ ಆಸ್ಪತ್ರೆಗೆ ದಾಖಲಿಸಿದ ಘಟನೆ ಡಿಸೆಂಬರ್ 8ರಂದು ನಡೆದಿರುವುದು ವರದಿಯಾಗಿದೆ. ವಿದೇಶ ಸುದ್ದಿ. ಹೋಮ್ಸ್ ನಗರದತ್ತ ಮುನ್ನುಗ್ಗಿದ ಬಂಡುಕೋರ ಪಡೆ. ಸಿರಿಯಾ ಅಧ್ಯಕ್ಷ ಬಶರ್ ಅಲ್ ಅಸದ್ಗೆ ಹಿನ್ನಡೆ. ಸಿರಿಯಾ ಗಡಿಭಾಗದ ಬಳಿ ಇಸ್ರೇಲ್ ವೈಮಾನಿಕ ದಾಳಿ. ಸಿರಿಯಾದಲ್ಲಿ 2,80,000 ಮಂದಿ ಸ್ಥಳಾಂತರ. ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರೋನ್. ಕ್ರೀಡಾ ಸುದ್ದಿ. ಸ್ಟಾರ್ಕ್ ಬೌಲಿಂಗ್ ದಾಳಿಗೆ ಭಾರತ ತತ್ತರ. ದ್ವಿತೀಯ ಟೆಸ್ಟ್ ಮೊದಲ ಇನ್ನಿಂಗ್ಸ್ ನಲ್ಲಿ ಆಸ್ಟ್ರೇಲಿಯಾ 86ಕ್ಕೆ 1 ವಿಕೆಟ್. ಈ ವರ್ಷದ 50 ಟೆಸ್ಟ್ ವಿಕೆಟ್ಗಳನ್ನು ಉರುಳಿಸಿದ ಮೊದಲ ಬೌಲರ್ ಜಸ್ಪ್ರೀತ್ ಬುಮ್ರಾ. ಬ್ರೂಕ್ ಶತಕ. ನ್ಯೂಜಿಲೆಂಡ್ ವಿರುದ್ಧ ಇಂಗ್ಲೆಂಡ್ಗೆ ಆರಂಭಿಕ ಮೇಲುಗೈ. ಎಸಿಸಿ ಏಷ್ಯನ್ ಕ್ರಿಕೆಟ್ ಮಂಡಳಿ ಇದರ ನೂತನ ಅಧ್ಯಕ್ಷರಾಗಿ ಶಮ್ಮಿ ಸಿಲ್ವಾ ಅಧಿಕಾರ ಸ್ವೀಕಾರ. ಇಂದಿನ ವಿಶೇಷ. ಅಶ್ರಫ್ ಇಂಟರ್ವ್ಯೂ. ಸಂವಿಧಾನದ ಆಶಯಗಳಿಗಾಗಿ ಸದಾ ಧ್ವನಿ ಎತ್ತುವ ದ್ವೇಷ ರಾಜಕೀಯವನ್ನು ಸ್ಪಷ್ಟವಾಗಿ ವಿರೋಧಿಸುವ ಖ್ಯಾತ ಬಹುಭಾಷಾ ಲೇಖಕ, ಚಿಂತಕ, ಬರಹಗಾರ ಅಶ್ರಫ್ ಕೆಜಿಎನ್ ನ್ಯೂಸ್ ಜೊತೆ ಮಾತನಾಡಲಿದ್ದಾರೆ. ಸಣ್ಣ ಬ್ರೇಕ್ನ ನಂತರ ವಾರ್ತೆಗಳು ಮುಂದುವರಿಯುತ್ತದೆ. ಸಲಾಮ್ ಅಲೈಕುಂ. ಇದು ನಿಮ್ಮ ಅಚ್ಚುಮೆಚ್ಚಿನ ಸುದ್ದಿದಾನ ದ ಇರ್ಷಾದ್ಗೆ ಸ್ವಾಗತ. ಸೌತ್ ಕೊರಿಯಾದ ರಾಜಕೀಯ ಗೊಂದಲ. ಸೌತ್ ಕೊರಿಯಾದ ರಾಜಕೀಯ ಸಂಕಷ್ಟ ಉಕ್ಕುತ್ತಿದ್ದು ಆಡಳಿತ ಪಕ್ಷದ ನಾಯಕ ಯೂನ್ ಅವರ ಅಧಿಕಾರವನ್ನು ವಿರಮಿಸಲು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಟ್ರಂಪ್ ಎಐ ಮತ್ತು ಕ್ರಿಪ್ಟೋಸಾರ್ ನೇಮಕ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೃತಕ ಬುದ್ಧಿ ಮತ್ತು ಕ್ರಿಪ್ಟೋ ಕರೆನ್ಸಿ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಮತ್ತು ಕ್ರಿಪ್ಟೋಸಾರ್ ಅನ್ನು ನೇಮಕ ಮಾಡಿದ್ದಾರೆ. ಇದು ಮುಂದಿನ ತಂತ್ರಜ್ಞಾನಗಳಲ್ಲಿ ಹಗ್ಗಸೆಳೆತ ನೀತಿಯಾಗಿದೆ. ಪಿಂಕ್ ಬಾಲ್ ಟೆಸ್ಟ್ ಗೆದ್ದು ಮಿಂಚಿದ ಸ್ಟಾರ್ಕ್. ಟೀಮ್ ಇಂಡಿಯಾದ ಮೇಲೆ ಆಸೀಸ್ ಸವಾರಿ. ಮಿಚೆಲ್ ಸ್ಟಾರ್ಕ್ ಮಾರ್ಕ ಬೌಲಿಂಗ್ ಹಾಗೂ ಮಾರ್ನಸ್ ಲಬುಶೇನ್ ಅವರ ಜವಾಬ್ದಾರಿಯುತ ಬ್ಯಾಟಿಂಗ್ ನೆರವಿನಿಂದ ಪಿಂಕ್ ಬಾಲ್ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಭರ್ಜರಿ ಆರಂಭವನ್ನು ಪಡೆದಿದೆ. ಊರಲ್ಲೇ ಕುಳಿತು ರಣತಂತ್ರ ಮಾಡಿದ ಏಕಾನಂತ ಶಿಂದೆಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿದ್ದು ಹೇಗೆ? ಮತ್ತೆ ಮತ್ತೆ ಟ್ರೆಂಡಿಂಗ್ ನಲ್ಲಿರುವ ಚೀನಾ. ಗಂಟೆಗೆ 1,000 ಕಿಲೋಮೀಟರ್ ವಿಮಾನಕ್ಕಿಂತ ವೇಗವಾಗಿ ಹೋಗುವ ತೇಲುವ ಟ್ರೈನ್ ಕೆಲಸ ಆರಂಭಿಸಿದ ಚೀನಾ. ಸಿರಿಯಾ ಸಿವಿಲ್ ವಾರ್. ಮತ್ತೊಂದು ನಗರ ಕಳೆದುಕೊಂಡ ಅಸ್ಸಾದ್ ಸರ್ಕಾರ. ಹಮಾ ಅಲೆಪ್ಪೋ ಬಳಿಕ ದಾರ ನಗರವು ಬಂಡಖೋರರ ವಶಕ್ಕೆ. 2024ರ ಅತಿ ದೊಡ್ಡ ಬಾಕ್ಸಿಂಗ್ ಮ್ಯಾಚ್. ಗೋಟ್ ಮೈಕ್ ಟೈಸನ್ ಸೋಲಿಸಿ 338 ಕೋಟಿ ರೂಪಾಯಿ ಗೆದ್ದ ಜಾಕ್ಪೌ. ಕರ್ನಾಟಕದ ಮೊದಲ ಧಾರ್ಮಿಕ ಲೌಕಿಕ ಶಿಕ್ಷಣ ಕೇಂದ್ರ ಕೆಜಿಎನ್ ನಗರಿಯಲ್ಲಿ ಫಿದಾಕ್ ಉದ್ಘಾಟನೆಗೊಂಡಿತು. 100 ಮಕ್ಕಳ ಕಲಾ ಸ್ಪರ್ಧೆಗಳಿಗೆ ಸಂಸ್ಥೆಯ ಸಾರಥಿ ಝೈನುಲ್ ಉಲಮಾ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾನಿ ದುವಾ ಮಾಡಿ ಆಶೀರ್ವದಿಸಿದರು. ಕಾರು ಮತ್ತು ಬೈಕ್ ನಡುವೆ ಡಿಕ್ಕಿ. ಬೈಕ್ ಸವಾರ ಸ್ಥಳದಲ್ಲೇ ಮೃತ್ಯು. ಚಲಿಸುತ್ತಿದ್ದ ಕಾರಿಗೆ ಹಿಂದೆಯಿಂದ ಡಿಕ್ಕಿ ಹೊಡೆದ ಬೈಕ್ ಸವಾರ ಮೃತಪಟ್ಟಿದ್ದಾನೆ.
ಮೃತನನ್ನು ಕಾಸರಗೋಡಿನ ರಾಜೇಶ್ ಎಂದು ಗುರುತಿಸಲಾಗಿದೆ. ಸಲಾಮು ಅಲೈಕುಂ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ KGN. ನಾನು ನಿಮ್ಮ ಹೈದರಾಲಿ. ತಾವು ಕಂಡ ದಿನದ ಪ್ರಮುಖ ಸುದ್ದಿಯನ್ನು ನೇರವಾಗಿ ನಿಮ್ಮ ಮುಂದಿರ್ತಾರೆ ನಮ್ಮ ರಿಪೋರ್ಟರ್ಸ್. ಇದೇ KGN ರಿಪೋರ್ಟರ್ಸ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಸಿಎಂ ರಾಜಕೀಯ ಕಾರ್ಯದರ್ಶಿಯ ಆತ್ಮಹತ್ಯೆ ಯತ್ನ ಪ್ರಕರಣ. ಸಂಜೆ ಐಸಿಯುನಿಂದ ವಾರ್ಡ್ಗೆ ಶಿಫ್ಟ್ ಆಗ್ತಾರೆ ಸಂತೋಷ್. ಇನ್ನೆರಡು ದಿನಗಳಲ್ಲಿ ಡಿಸ್ಚಾರ್ಜ್ ಮಾಡುವ ಸಾಧ್ಯತೆ. ಕೇವಲ 5 ರೂಪಾಯಿ ಚಿಲ್ಲರೆಗಾಗಿ ನಡೆಯಿತು ಜಗಳ. ನಡು ರಸ್ತೆಯಲ್ಲಿ ಬಡಿದಾಡಿಕೊಂಡ ಕಂಡಕ್ಟರ್ ಪ್ರಯಾಣಿಕ. ಕೋಲಾರದ ಮುಳಬಾಗಿಲು ಪಟ್ಟಣದಲ್ಲಿ ಮಾರಾಮಾರಿ. ACB ಆಯಿತು ಈಗ ED-IT ಸಂಘರ್ಷ. KAS ಅಧಿಕಾರಿ ಡಾಕ್ಟರ್ ಸುಧಾಗೆ ಕಾದಿದೆ ಮತ್ತೊಂದು ಬಿಗ್ ಶಾಕ್. ಬೆನಾಮಿ ಆಸ್ತಿಯ ಬಗ್ಗೆ ಪರಿಶೀಲಿಸಲು ತನಿಖಾ ಸಂಸ್ಥೆಗಳ ತಯಾರಿ. ಹೆಬ್ಬಾಗಿಲನ್ನೇ ಹೊರಗಿಟ್ಟು ನೂತನ ಜಿಲ್ಲಾ ರಚನೆ. ವಿಜಯನಗರ ಜಿಲ್ಲೆಯಿಂದ ಕಂಬಿಯನ್ನು ಕೈಬಿಟ್ಟಿದ್ದು ಯಾಕೆ? ತಾಲೂಕು ಹೊರಗಿಟ್ಟಿದ್ದರೆ ಹಿಂದಿದೆಯ ಸಚಿವ ಆನಂದ್ ಸಿಂಗ್ ಕೈವಾಡ. ಎತ್ತಂಗಡಿ ಮಾಡಿ 6 ತಿಂಗಳು ಆದರೂ ಕುರ್ಚಿ ಬಿಟ್ಟು ಕದಲ್ತಾ ಇಲ್ಲ. BBMP ಜಂಟಿ ಆಯುಕ್ತದಿಂದ ಕೆಳಗಿಳಿತಾ ಇಲ್ಲ ಚಿದಾನಂದ್. ಕೃಷಿ ಇಲಾಖೆಗೆ ಹೋಗದೆ ಅಲ್ಲೇ ಜಾಂಡಾ ಹುರ್ದ ಅಧಿಕಾರಿ. KGN ವಿದ್ಯಾನಗರಿಯಲ್ಲಿ ಫಿದಾ ಕಲೋತ್ಸವ. ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಚಾಲನೆ. 3 ದಿನಗಳಲ್ಲಿ ಅದ್ದೂರಿಯಾಗಲಿರುವ ವಿಶೇಷ ಸಂಭ್ರಮ. ಲೇಖಕ ಇಸ್ಮಾಯಿಲ್ ಸಾದಿ ಮಾಚಾರ್ ಅವರಿಗೆ ಫಿದಾಕ್ ಅವಾರ್ಡ್. ಮಾನ್ಯ ದಾರುಲ್ ಇರ್ಷಾದ್ ಅಧೀನದ KGN ವಿದ್ಯಾರ್ಥಿ ಸಂಘಟನೆಯ ಫಿದಾ ಕಲಾ ಸಂಭ್ರಮವನ್ನು ಮುಖ್ಯಮಂತ್ರಿ ಉದ್ಘಾಟಿಸಿದರು. ಭವ್ಯ ಭವಿಷ್ಯಕ್ಕೆ ಇಂತಹ ಕಲಾ ಸಂಭ್ರಮಗಳು ನಾಂದಿ ಎಂದು ಕೊಂಡಾಡಿದ್ದಾರೆ ಮುಖ್ಯಮಂತ್ರಿ. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ, ಸಂಸ್ಥೆಯ ಪ್ರಾಧ್ಯಾಪಕರು ಸೇರಿದಂತೆ ಗಣ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಚಾಲನೆ. 3 ದಿನಗಳಲ್ಲಿ 4 ತಂಡಗಳ ಮೇಲೆ ನಡೆಯುವ ಕಾರ್ಯಕ್ರಮ 9ನೇ ತಾರೀಕು ಸಾಯಂಕಾಲ ಸಮಾಪ್ತಿ. 5 ರೂಪಾಯಿ ಚಿಲ್ಲರೆ ಬಗ್ಗೆ ಮಾತನಾಡುವ ಬನ್ನಿ ಒಂದು ಸಣ್ಣ ಬ್ರೇಕ್ ನಂತರ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಿದಾಕ್ ನ್ಯೂಸ್. ನಾನು ನಿಮ್ಮ ಪ್ರೀತಿಯ ಸಜ್ಜಾದ್ ಅಹ್ಮದ್. ಈ ದಿನದ ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ. ಮೊದಲಿಗೆ ಈ ದಿನದ ಹೆಡ್ಲೈನ್ಸ್. ಸಿಎಂ ರಾಜಕೀಯ ಕಾರ್ಯದರ್ಶಿಯ ಆತ್ಮಹತ್ಯೆ ಪ್ರಕರಣ. ಸಂಜೆ ಐಸಿಯುನಿಂದ ವಾರ್ಡ್ಗೆ ಶಿಫ್ಟ್ ಆಗ್ತಾರೆ ಸಂತೋಷ್. ಇನ್ನೆರಡು ದಿನಗಳಲ್ಲಿ ಡಿಸ್ಚಾರ್ಜ್ ಆಗಲು ಸಾಧ್ಯತೆ. ಕೇವಲ 5 ರೂಪಾಯಿ ಚಿಲ್ಲರೆಗಾಗಿ ನಡೆಯಿತು ಜಗಳ. ನಡು ರಸ್ತೆಯಲ್ಲಿ ಬಡಿದಾಡಿಕೊಂಡ ಕಂಡಕ್ಟರ್ ಪ್ರಯಾಣಿಕ. ಬಂಟ್ವಾಳದ ಮಿತ್ತೂರುಪೇಟೆಯಲ್ಲಿ ಮಾರಾಮಾರಿ. KGN ವಿದ್ಯಾನಗರಿಯಲ್ಲಿ ಫಿದಾಕ್ ಕಲೋತ್ಸವ. ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಚಾಲನೆ. 3 ದಿನಗಳಲ್ಲಿ ಅದ್ದೂರಿಯಾಗಿ ನಡೆಯಲಿರುವ ವಿಶೇಷ ಸಂಭ್ರಮ. ಲೇಖಕ ಇಸ್ಮಾಯಿಲ್ ಸಾದಿ ಮಾಚಾರ್ ಅವರಿಗೆ ಫಿದಾಕ್ ಅವಾರ್ಡ್. ಮುಖ್ಯಮಂತ್ರಿ ಕಾರ್ಯದರ್ಶಿ ಸಂತೋಷ್ ರವರು ಪುತ್ತೂರಿನ ನಿವಾಸದಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಕೋಲಾಹಲ ಕೇಳಿ ಆಸುಪಾಸಿನವರಿಂದ ಏನಪೋಯ ಆಸ್ಪತ್ರೆಗೆ ದಾಖಲು. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯಲ್ಲಿದ್ದ ಸಂತೋಷ್ ರವರನ್ನು ಸಂಜೆ ವಾರ್ಡ್ಗೆ ಸೇರಿಸುವುದಾಗಿ ಹಿರಿಯ ವೈದ್ಯ ಡಾಕ್ಟರ್ ಸುಭಾಷ್ ಶೆಟ್ಟಿ ತಿಳಿಸಿದ್ದಾರೆ. 2 ದಿನಗಳಲ್ಲಿ ಡಿಸ್ಚಾರ್ಜ್ ಮಾಡುವ ಸುಳಿವನ್ನು ನೀಡಿದ್ದಾರೆ. ಆತ್ಮಹತ್ಯೆಯ ಯತ್ನದ ಹಿಂದಿನ ರಹಸ್ಯ ಇನ್ನೂ ಬಯಲಾಗಿಲ್ಲ. ಬಂಟ್ವಾಳದ ಮಿತ್ತೂರು ಬಳಿ ಬಸ್ನಲ್ಲಿ 5 ರೂಪಾಯಿ ವಿಚಾರದಲ್ಲಿ ಕಂಡಕ್ಟರ್ ಮತ್ತು ಪ್ರಯಾಣಿಕರ ಮಧ್ಯೆ ಗಲಾಟೆ. ಚಿಲ್ಲರೆ ಇಲ್ಲದೆ ಕೊನೆಗೆ ನೀಡುವುದಾಗಿ ನಂಬಿಸಿದ್ದ ಕಂಡಕ್ಟರ್ ಮರೆತವನಂತೆ ವರ್ತಿಸಿದಾಗ ಬಡಿದುಕೊಂಡ ಪ್ರಯಾಣಿಕ ನೆತ್ತಿಗೇರಿ ಇಬ್ಬರು ಹೊಡೆದಾಡಿಕೊಂಡಿದ್ದಾರೆ. ಸಹ ಪ್ರಯಾಣಿಕರಿಂದಲೂ ಸಹಜ ಸ್ಥಿತಿಗೆ ತರಲು ಸಾಧ್ಯವಾಗದ ಕೋಲಾಹಲ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಇಬ್ಬರನ್ನು ಕಸ್ಟಡಿಗೆ ಒಪ್ಪಿಸಿದ್ದಾರೆ. ಮಾನ್ಯ ದಾರುಲ್ ಇರ್ಷಾದ್ ಅಧೀನದ KGN ವಿದ್ಯಾರ್ಥಿ ಸಂಘಟನೆಯ ಫಿದಾಕ್ 6.0 ಕಲಾ ಸಂಭ್ರಮವನ್ನು ಮುಖ್ಯಮಂತ್ರಿ ಉದ್ಘಾಟಿಸಿದರು. ಭವ್ಯ ಭವಿಷ್ಯಕ್ಕೆ ಇಂತಹ ಕಲಾ ಸಂಭ್ರಮಗಳು ನಾಂದಿ ಎಂದು ಕೊಂಡಾಡಿದ್ದಾರೆ ಮುಖ್ಯಮಂತ್ರಿ. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ, ಸಂಸ್ಥೆಯ ಪ್ರಾಧ್ಯಾಪಕರು ಸೇರಿದಂತೆ ಗಣ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆಯಾಯಿತು. 3 ದಿನಗಳಲ್ಲಿ 4 ತಂಡಗಳ ಮೇಲೆ ನಡೆಯುವ ಕಾರ್ಯಕ್ರಮ 9ನೇ ತಾರೀಕು ಸಾಯಂಕಾಲ ಸಮಾಪ್ತಿಗೊಳ್ಳಲಿದೆ. ಇಷ್ಟು ಹೇಳಿ ನನ್ನ ವಾರ್ತೆಗೆ ವಿರಾಮ. ಅಸ್ಸಲಾಮು ಅಲೈಕುಂ.